Hi all, welcome back to my channel. Oh my God! Wow! ಇವತ್ತು ನಾವು ನಗಿಸ್ತಾವ್ರ ಮನೆಯವರು ಸುಮ್ಮನೆ. ಇವತ್ತು ನಾವು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ಹಾಗೆ ನಮ್ಮ ರಿಲೇಷನ್ ಅಲ್ಲೂ ಸ್ವಲ್ಪ ಜನ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇವರು ಗೊತ್ತಿರೋದೆ ನನ್ನ ಹಸ್ಬೆಂಡು. ಮತ್ತೆ ನಾವೇನು ಬೇರೆ ಕಡೆ ಮದುವೆ ಆಗಿಲ್ಲ, ರಿಲೇಷನಲ್ಲಿ ಮದುವೆ ಆಗಿರೋದು. ಇವ್ರು ಬಂದು ನಮ್ಮ ಅತ್ತೆ ಮಗ. ಮಾತಾಡ್ರಿ, ಇವರು ಅಷ್ಟೇ ನಗಿಸ್ತಾರ, ಸುಮ್ಮನೆ ರೀ. ನಮ್ಮ ಅತ್ತೆ ಮಗನೇ. ಹಾಗಾಗಿ ಚೈಲ್ಡ್ಹುಡ್ದಿಂದಲೂ ನೋಡ್ಕೊತಾ ಬಂದಿರೋದ್ರಿಂದ ನಾವು ಅದೇನು ಫೀಲಿಂಗ್ ಏನು ಇರಲಿಲ್ಲ. ಫಸ್ಟ್ ಆಫ್ ಆಲ್ ಹೋಗ್ತಾ 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 ಇದು ಲವ್ ಸ್ಟೋರಿ ಹೋಗಿ ಮ್ಯಾರೇಜ್ ಹೋಗಿ ಎಲ್ಲ ಇಲ್ಲಿಗೆ ಬಂದು ನಿಂತಿದ್ದೀವಿ. ಏನಂತಂದರೆ, ಚಿಕ್ಕ ವಯಸ್ಸಲ್ಲಿ ನಾನು ಒಂದು 3 ವರ್ಷ ಇದ್ದಾಗ ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಡೋರು. ಇವ್ರ ಹೆಸರು ಪ್ರಕಾಶ್ ಅಂತ. ನನಗೆ ಪ್ರಕಾಶ್ ಅಂದರೆ ಹೆಸರು ಬರ್ತಿರ್ಲಿಲ್ಲ. ಪಚಾಚ ನನ್ನ ಗಂಡ, ಪಚಾಚ ನನ್ನ ಗಂಡ ಅಂತಂದು ಇವಾಗ ಕಟ್ಕೊಂಡಿದ್ದೀನಿ ಇವ್ರನ್ನ. ಆಮೇಲೆ ಒಂದು ರೇಂಜಿಗೆ ಒಂದು 12 ಇಯರ್ಸ್ವರೆಗೂ ಚೆನ್ನಾಗೇ ಮಾತಾಡ್ಕೊಂಡಿದ್ವಿ. ಮಾಮೂಲಿ ಆ ಥರ ಏನು ಫೀಲಿಂಗ್ ಇರಲಿಲ್ಲ. 12 ಇಯರ್ಸ್ ಆದಮೇಲೆ ನಾನು ಯಾವಾಗ 7th 8th ಹೋಗ್ತಾ ಇದ್ನಲ್ಲ, ಅವಾಗಿಂದ ಇವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಒಂದು ದಿವಸ ಮಾತಾಡ್ಸಿಲ್ಲ ನಾನು. ಹೇಳ್ರಿ, ಮಾತಾಡ್ರಿ, ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಅನ್ಕೊಂತಾರೆ. ಮಾತಾಡೋ ಮಾತಿಲ್ಲ, ಅವ್ರೇನು ಮಾತಾಡೋಲ್ಲ. 12 ಇಯರ್ಸ್ ಆದಮೇಲೆ ನಾನು ಯಾವಾಗ ಮೆಚ್ಯೂರ್ಡ್ ಆದೆ, ಆವಾಗಿಂದ ಏನು ಒಂದು ಮಾತು ಅವರು ಡೈರೆಕ್ಟಾಗಿ ಏನು ಮಾತಾಡ್ಸ್ತಿರ್ಲಿಲ್ಲ. ಫೋನ್ ಮಾಡ್ತಿದ್ರು, ಆವಾಗ ಮಾತಾಡ್ತಿದ್ವಿ. ಆದರೆ ಅಷ್ಟೇನು ಮಾತಾಡ್ತಿರ್ಲಿಲ್ಲ. ಜಿಯೋ ಸಿಮ್ ಬಂದಿತ್ತಲ್ಲ ಅವಾಗ. ಜಿಯೋ ಸಿಮ್ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ಕರೆನ್ಸಿ ಖಾಲಿ ಮಾಡಿದಿ. ಇವರು ಫೋನ್ ಮಾಡೋರು. ಫೋನ್ ಮಾಡಿದ್ರೆ ಸುಮ್ಮನೆ ಜಗಳ, ಅದು ಏನು ಮಾತಾಡ್ತಿದ್ವೋ ಏನೋ, ಸುಮ್ಮನೆ ಜಗಳ ಮಾಡ್ತಿದ್ವಿ, ಅಷ್ಟೇನು ಮಾತಾಡ್ತಿರ್ಲಿಲ್ಲ. ಆಮೇಲೆ ನಾನು ಮೆಚೂರ್ಡ್ ಆಗಿದ್ದ ದಿವಸ ಇವರು ಬೆಂಗಳೂರಲ್ಲೇ ಇದ್ದರು. ಬೆಂಗಳೂರಲ್ಲಿ ಇದ್ದಾಗ ಎಲ್ಲರೂ ಅನ್ನೋರು, ಅದೇ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಯಾರು ಮೆಚೂರ್ಡ್ ಆದರೆ ಹಿಂಗೆ ಸೋದರ ಮಾವ ಸೋದರತೆ ಈ ಥರ ಮಕ್ಕಳು ಮೆಚೂರ್ಡ್ ಆದರೆ ಬಣ್ಣ ಹೋಗ್ತಾರಂತಲ್ಲ, ಕಲರ್ ನೀರು ಮಾಡಿ ಬಣ್ಣ ಹೋಗ್ತಾರೆ ಅಂತ ಹೇಳಿದ್ರು. ಹಂಗಂದಿದ ತಕ್ಷಣ ಮಾರನೇ ದಿವಸ ಎಸ್ಕೇಪ್ ಆಗ್ಬಿಟ್ಟವ್ರು ಇವರು. ನನಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಟ್ಟಿತ್ತು. ಅಯ್ಯೋ, ನಾನು ಯಾಕೆ ಬಂದೆ ಅಂದ್ರೆ ಕಟ್ತಾರಂತ ಹೇಳಿ, ನನ್ನ ಮದುವೆ ಮಾಡ್ಕೋಬೇಕು ಅಂತ ಇದು ಮಾಡ್ತಾರಂತ ಹೇಳಿ ಹೋಗ್ಬಿಟ್ಟಿದ್ರು ಇವ್ರು. ಹೇಳ್ದಿರ ಕೇಳ್ದಿರ ನನಗೆ ಸಿಕ್ಕಾಪಟ್ಟೆ ನಗು ಬಂದಿತ್ತು. ಆಮೇಲೆ ನನ್ನ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂದರೆ, ಹಳ್ಳಿ ಕಡೆ ಮದುವೆ ಆಗಬಾರ್ದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇತ್ತು. ಏನಕ್ಕಪ್ಪ ಅಂದರೆ, ಊರಲ್ಲಿ 10 ಗಂಟೆಗೆ ಕರೆಂಟ್ ಹೋಗಿದ್ದು 6-7 ಗಂಟೆವರೆಗೂ ಕರೆಂಟೇ ಬರ್ತಿರ್ಲಿಲ್ಲ. ಇನ್ನು ಬೆಂಗಳೂರಲ್ಲಿ 24 hours ಕರೆಂಟ್ ಇರೋದಲ್ವ, ಎಲ್ಲ ಫೆಸಿಲಿಟಿ ಇರೋದು. ನಾವು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ ಅಂತ ಹೇಳಿ ನನಗೆ ಊರ ಕಡೆ ಅಡ್ಜಸ್ಟ್ ಆಗಲ್ಲ ಅಂಥೇಳಿ ಆ ಥರ ಅಂದ್ಕೊಂಡ್ವಿ. ನೋಡಿದ್ರೆ ಕೊನೆಗೆ ಎಲ್ಲಿಗೆ ಬಂತು ಅಂತಂದರೆ ಅಲ್ಲಿಗೆ ಬಂದಿದೆ. ಇನ್ನು ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ನಾನು ಫಸ್ಟ್ ಇಯರ್ ಡಿಪ್ಲೊಮಾ ಓದ್ತಾ ಇದ್ದೆ. ಡಿಪ್ಲೊಮಾ ಓದಬೇಕಾದ್ರೆ ಒಂದು ದಿವಸ ಮೆಸೇಜ್ ಮಾಡ್ತಿದ್ರು ಇವರು. ಅವಾಗ ನಂದೊಂದು ಸ್ಮಾರ್ಟ್ ಫೋನ್ ಇತ್ತು, ಕೀಪ್ಯಾಡ್ ಮೊಬೈಲ್. ಆ ಕೀಪ್ಯಾಡ್ ಮೊಬೈಲಲ್ಲಿ ಹಾಗೆ ಕಾಮನ್ನಾಗಿ ಮೆಸೇಜ್ ಮಾಡ್ತಿದ್ರು ದಿನಾನು. ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಏನು ಮಾಡಿದ್ರು, ಪ್ರಪೋಸ್ ಮಾಡಿದ ತಕ್ಷಣ ನಾನು ಎಷ್ಟು ಬುದ್ಧಿವಂತೆ ಇದ್ದೆ ಅಂದರೆ, ನಮ್ಮಮ್ಮ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ನನಗೆ ಶಾಕು. ಪದೇ ಆ ಮೆಸೇಜನ್ನು ತೆಗೆದು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೇನಾ ಅಂತ. ಆಮೇಲೆ ನಮ್ಮ ಅಮ್ಮನ ಕೇಳಿದೆ, ಅಮ್ಮ ಈ ಥರ ಮೆಸೇಜ್ ಮಾಡಿದ್ದಾರೆ ನೋಡುವ ಅಂತ. ಯಾರು ಅಂತಂದ್ರೆ, ಹಿಂಗೆ ಅಂತ ಹೇಳಿದೆ. ಹೇಳಿದ ತಕ್ಷಣ ನೀನೇನು ಹೇಳಿದೆ ಅಂತಂದರು. ನಾನೇನು ಹೇಳಿಲ್ಲ ಅಂತ ಅಂದೆ. ಅಂದಿದ ತಕ್ಷಣ ನಮ್ಮಮ್ಮ ಏನಂದ್ರು, ನೀನು ಓಕೆ ಅಂತ ಕಳಿಸ್ಬಿಡು ಅಂತ ಹೇಳಿದ್ರು. ನಿನ್ನ ಡಿಸಿಷನ್ ಅಲ್ಲ ಅದು. ನನ್ನ ಡಿಸಿಷನ್ ಅಲ್ಲ. ಅವಾಗ ನಮ್ಮಮ್ಮ ಓಕೆ ಅಂತ ಕಳಿಸ್ಬಿಡು ಅಂದರು. ನಾನೇನು ಅಂದ್ಕೊಂಡೆ, ಇವಾಗಲೇ ಟೇಕನ್ ಫಾರ್ ಗ್ರಾಂಟೆಡ್ ಥರ ಇವಾಗಲೇ ಫಿಕ್ಸ್ ಮಾಡಿಬಿಡ್ತವ್ರ ಏನು ಅಂತ ಹೇಳಿ ನಾನು ಸರಿ ಅಂತ ಹೇಳಿ ಸುಮ್ಮನೆ ತಮಾಷೆ. ಇವರು ಜಾಸ್ತಿ ತಮಾಷೆ ಮಾಡೋರು. ತಮಾಷೆ ಮಾಡ್ತಾರೇನೋ ಅಂತ ಹೇಳಿ ನಾನು ತಮಾಷೆ ಮಾಡ್ತಾ ಇದ್ದೀರೇನೋ ಅಂತ ಅಂದೆ. ಇಲ್ಲ, ನಿಜ ಹೇಳ್ತಾ ಇದ್ದೀನಿ ಅಂತ.
ಸರಿ ಅಂತ ಹೇಳಿ ಒಪ್ಕೊಂಡ್ಮೇಲೆ ಒಂದು 15-20 ದಿವಸ ಏನೋ ಇದೇ ಥರ ಮಾತಾಡ್ತಾ ಇದ್ವಿ ಕಾಲಲ್ಲಿ. ಮಾತಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಕೇಳಿದೆ ನಾನು, ಮತ್ತು ಇದು ಬರೀ ಮಾತಾಡೋದೇ ಆಗೋಯ್ತು, ಮತ್ತು ಮದುವೆ ಫಿಕ್ಸ್ ಮಾಡೋದ ಏನು ಅಂತ. ನಮ್ಮ ಮನೇಲಿ ನಾನು ಮಾತಾಡೋದು ನೋಡಿದ್ರೆ ಡೌಟ್ ಬಂದ್ಬಿಟ್ಟಿದೆ ಅವ್ರಿಗೆ. ಡೌಟ್ ಬಂದಿದ್ದ ತಕ್ಷಣವೇ ಕೇಳಿದ್ರು ಹಿಂಗೆ ಅಂತ. ಸರಿ ಅಂತ ಹೇಳಿ ನಾನು ಹೇಳ್ತೀನಿ ಅಂತೇಳಿ ಫೋನ್ ಮಾಡಿದ್ರು. ಅದೇ ಟೈಮಿಗೆ ಇವರು ಫೋನ್ ಮಾಡಿದಾಗ ನಾನು ಈ ಥರ ಮನೇಲಿ ಮಾತಾಡ್ತಾ ಇದ್ದಾರೆ ಏನು ಅಂತ ಕೇಳಕ್ಕೆ, ಇಲ್ಲ ನನಗೆ ಸೀನ್ ಮಾತ್ರ ಎಷ್ಟು ಅದು ಫುಲ್ಲು ನನಗೆ ಎಷ್ಟು ಕೋಪ ಬಂತು ಅಂದರೆ ಅವ್ರ ಬೈತಾನೆ ಹೇಳಿ ಪರವಾಗಿಲ್ಲ ಹೇಳಿ ಇವ್ರೇನಂದ್ರು ಇಲ್ಲ ಅವಾಗ ಇನ್ನ ಕೆಲಸ ಇರಲಿಲ್ಲ, ಹಾಗಾಗಿ ಟೈಮ್ ಪಾಸ್ ಲವ್ ಮಾಡ್ತಾ ಇದ್ದೀನಿ, ಇವಾಗ ಖಾಲಿ ಕೂತಿದ್ದೀನಲ್ಲ ಟೈಮ್ ಪಾಸ್ ಆಗ್ತಾಯಿಲ್ಲ, ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದರು. ನನಗೆ ಎಲ್ಲಿತ್ತು ಕೋಪ, ಹೆಂಗ್ ಬೈದಿದ್ದೀನಿ ಅಂದ್ರೆ ಮುಚ್ಕೊಂಡು ಫೋನ್ ಇಡು ಅಂದ್ಬಿಟ್ಟು ಮುಚ್ಕೊಂಡು ಫೋನ್ ಇಡು ಅಂತ ಅಂದಿದ್ದೀನಿ ಅವತ್ತು. ಹಂಗಂತೂ ಫೋನ್ ಇಟ್ಬಿಟ್ವಿ ನಾವು. ನಾನು ಮತ್ತೆ ವಾಪಸ್ ಕಾಲ್ ಮಾಡೋಕ್ಕೆ ಹೋಗ್ಲಿಲ್ಲ ಅಲ್ಲ, ಕಾಲ್ ಮಾಡೋಕ್ಕೆ ಒಂದು ವಾರ ಅಲ್ಲ ಇಲ್ಲ ಫೋನ್ ಮಾಡೋಕ್ಕೆ ಹೋಗ್ಲಿಲ್ಲ. ಆಮೇಲೆ ಅದು ಹೆಂಗಾಯ್ತು ಅಂದ್ರೆ ಒಂದು ಸುಮಾರು ಈ ಕಡೆ ಬ್ರೇಕಪ್ ಆಗಿಲ್ಲ, ಈ ಕಡೆ ಫಿಕ್ಸು ಆಗಿಲ್ಲ, ಈ ಕಡೆ ಪೆಂಡಿಂಗ್ ಅಲ್ಲಿ ಇರುತ್ತಲ್ಲ ಫೈಲ್ಸ್ ಎಲ್ಲ, ಆ ತರ ಪೆಂಡಿಂಗ್ ಅಲ್ಲಿ ಇಟ್ಟಂಗ ಆಗಿತ್ತು. 2000 years later ಸುಮಾರು ಒಂದು ಒಂದೂವರೆ ವರ್ಷನೇ. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಮತ್ತೆ ಇವರು ನಮ್ಮ ಚಿಕ್ಕಪ್ಪನ ಮಗಳದೇನೋ ಮದುವೆ ಇತ್ತು. ಅವಾಗ ಮತ್ತೆ ಕಾಲ್ ಮಾಡಿದ್ರು. ನಾನು ಮತ್ತೇನು ಫೋನ್ ಮಾಡ್ತಾ ಇದ್ದಾರೆ ಇವರು, ಸುಮ್ಮನೆ ಟೈಮ್ ಪಾಸ್ ಅಂದವರು ಅಂತ ಹೇಳಿ ನಾನು ಮತ್ತೆ ಫೋನ್ ರಿಸೀವ್ ಮಾಡಿದೆ. ನಗು ಬರ್ತಾಯಿದ್ದೆ ಅವ್ರಿಗೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಏನಂದರು, ಈ ಥರ ಮದುವೆ ಇದೆಯಲ್ಲ ಬಾ ನೀನು ಅಂದರು. ಏನಕ್ಕೆ ಅಂತಂದೆ. ನೀನೇನು ನಾನು ಲವ್ ಮಾಡ್ತಾ ಇಲ್ಲ ಏನಿಲ್ಲ, ಸುಮ್ಮನೆ ಏನಕ್ಕೆ ಕರಿತಿದ್ಯಾ ಅಂತ ಅಂದ್ರೆ ಹಿಂಗೆ ಬೈದೆ. ಇಲ್ಲ ನೀನು ಬಾ ಅಂದರು. ಬಂದೆ. ಅವತ್ತು ಮದುವೆ ಎಲ್ಲ ಮುಗಿಸ್ಕೊಂಡ್ವಿ, ಎಲ್ಲ ಆಯಿತು. ಅವರು ಹುಡುಗಿ ಮನೆ ಕಡೆ ಹೋಗ್ಬೇಕಾಗಿತ್ತಲ್ಲ, ಅವತ್ತು ಹೋದ್ವಿ. ಅವತ್ತು ನನಗೆ ಫುಲ್ಲು ಒಂಥರ ಕನ್ಫ್ಯೂಷನ್ ಆಗಿತ್ತು, ಏನಕ್ಕೆ ಬಾ ಅಂದರು ಅಂತ. ಆಮೇಲೆ ನಾನು ಫೋನ್ ಮಾಡಿ ಏನಕ್ಕೆ ಬಾ ಅಂದೆ ಅಂತ ಕೇಳಿದೆ ಅವ್ರನ್ನ. ಕೇಳಿದ ತಕ್ಷಣ ಇವ್ರು ಏನಂದರು, ಇಲ್ಲ ಸುಮ್ಮನೆ ಬಾ ಅಂದೆ ಅಂತ. ಸುಮ್ಮನೆ ಏಕೆ ಬಾ ಅಂದೆ ಅಂತ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಲಾಸ್ಟಿಗೆ ಮದುವೆ ಫಿಕ್ಸ್ ಆದಾಗ ನಾನು ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯಾ ಅಂತ ಅಂದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವತ್ತು ಇವ್ರು ಏನು ಹೇಳಿದ್ರು ಅದು ಒಂದು ವಾರ ನಿದ್ದೆ ಬಂದಿಲ್ಲ. ಅದು ಏನಪ್ಪ ಅಂತಂದ್ರೆ, ರಾತ್ರಿ ಮಲಗಿದ್ದಾಗ ಬಂದು ತಾಳಿ ಕಟ್ಬಿಡ್ತೀನಿ ಅಂತ ಹೇಳಿದ್ರು. ಹೌದಾನೆ, ರಾತ್ರಿ ಮಲಗಿದ್ದಾಗ ಬಂದು ತಾಳಿ ಕಟ್ಬಿಡ್ತೀನಿ ಅಂತ ಅಂದ್ರು. ಅಂದ್ರೆ ನಮ್ದು ಹೆಂಗಿತ್ತು ಅಂದ್ರೆ, ಫಸ್ಟ್ ಮೇನ್ ಡೋರು ಮತ್ತೆ ಬ್ಯಾಕ್ ಡೋರ್ ಡಬಲ್ ಡೋರ್ ಹೌಸ್ ಇತ್ತು. ಹಾಗಾಗಿ ಹಿಂದೆ ಡೋರಿಂದ ಬಂದು ತಾಳಿ ಕಟ್ಬಿಡ್ತೀನಿ ಅಂತ ಅಂದ್ರು. ನನಗೆ ಇವ್ರು ಹೇಳಿದ್ ನೋಡಿ ಒಂದು ವಾರ ನಿದ್ದೆ ಬಂದಿಲ್ಲ. ಆಮೇಲೆ ನಮ್ಮ ಅಪ್ಪ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಅಂದೆ. ನಿಮ್ಮ ಅಪ್ಪನ ತಲೆ ಹೊಡಿತೀನಿ ಅಂತ ಹೇಳಿದ್ರು ಅವರು. ನಾನು ಅದನ್ನ ನಮ್ಮ ಅಪ್ಪನ್ಗೆ ಹೇಳಿದೆ. ನಮ್ಮ ಅಪ್ಪನ್ಗೆ ಹೇಳಿದ್ದಕ್ಕೆ ನಮ್ಮ ಅಪ್ಪನ್ಗೆ ಸೀರಿಯಸ್ ಆಗಿಲ್ಲ, ನಾನು ಹೇಳಿದ ನಗಕ್ಕೆ ಶುರು ಮಾಡಿದ್ರು ಅವರು. ಆಮೇಲೆ ಆಯ್ತು ಬಿಡು ಅಂತ ಹೇಳಿ ಸುಮ್ಮನಾದ್ವಿ. ಇನ್ನೇನಾಯ್ತು ಅಂತಂದರೆ ಇವ್ರು ಹೆಂಗೆ ಗೊತ್ತಾ, ಆಮೇಲೆ ಅಲ್ಲಿಗೆ ಮುಗೀತದು. ಅದು ಮುಗಿದ್ಮೇಲೆ ಮಾರನೇ ದಿವಸ ಪದೇ ಫೋನ್ ಮಾಡೋರು ಇವರು. ನಾನು ನಮ್ಮಮ್ಮ ಇದ್ದರೆ ನಾನು ಮಾತಾಡ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಸೈಲೆಂಟ್ ಮೋಡ್ ಹಾಕಿ ಇಟ್ಬಿಡ್ತಿದ್ದೆ. ನಾನು ಸೈಲೆಂಟ್ ಮೋಡ್ ಹಾಕಿಟ್ರೆ ಇವ್ರು ಏನು ಮಾಡೋರು ಅಂದರೆ ನಮ್ಮಮ್ಮನಿಗೆ ಮಿಸ್ ಕಾಲ್ ಕೊಡೋರು. ನಮ್ಮಮ್ಮನಿಗೆ ಸೈಲೆಂಟ್ ಮಾಡಿಟ್ರೆ ಸೀದಾ ನಮ್ಮ ಅಪ್ಪನಿಗೆ ಫೋನ್ ಮಾಡೋರು. ಅದು ಎಷ್ಟು ಟೈಮು ಫೋನ್ ಮಾಡೋರು ಅಂದರೆ ಯಪ್ಪ ದೇವ, ಹಿಂಸೆ ಆಗೋಗ್ಬಿಟ್ಟಿತ್ತು ನನಗಂತೂ. ಒಂದು ತಿಂಗಳೇನೋ ಆ ಥರ ಹಿಂಸೆ ಕೊಟ್ಟಿದ್ದಾರೆ ಅವರು. ಅದು ನಮ್ಮಪ್ಪನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮಪ್ಪನ ನೆನಪೇ ಇರ್ತಿರ್ಲಿಲ್ಲ ವಾಪಸ್ ಮನೆಗೆ ಬಂದು ಈ ಥರ ಫೋನ್ ಮಾಡ್ತಿದ್ದ ಅಂತ.
ನಾನೇನು ಮಾಡ್ತಿದ್ದೆ, ಇವ್ರು ಪದೇ ಪದೇ ಫೋನ್ ಮಾಡೋದಕ್ಕೆ ಟಾರ್ಚರ್ ಕೊಡ್ತಾರಂತೆ, ನಾನು ಫೋನ್ ಸ್ವಿಚ್ ಆಫ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಫೋನ್ ಸ್ವಿಚ್ ಆಫ್ ಆಗಿದ ತಕ್ಷಣ ನಮ್ಮಮ್ಮನಿಗೆ ಮಾಡೋರು. ನಮ್ಮಮ್ಮ ನನಗೆ ಬೈಯೋರು, ಏನಕ್ಕೆ ಪದೇ ಪದೇ ಮಾಡ್ತಾನೆ ಅಂತ. ಆಮೇಲೆ ನಾನೇನು ಮಾಡ್ತಿದ್ದೆ, ಅಮ್ಮ ಸುಮ್ಮನೆ ನಮ್ಮ ಸ್ವಿಚ್ ಆಫ್ ಮಾಡ್ಬಿಡೋಣ ಅಂತೇಳಿ ಸ್ವಿಚ್ ಆಫ್ ಮಾಡ್ತಿದ್ದೆ. ಸುಮ್ಮನೆ ಇರ್ಬೇಕು ತಾನೆ ಇವರು ಕಿತಾಪತಿ. ನಮ್ಮಪ್ಪನಿಗೆ ಫೋನ್ ಮಾಡೋರು. ನಮ್ಮಪ್ಪ ನಮ್ಮಿಬ್ರು ಫೋನ್ ಮಾಡೋರ ಸ್ವಿಚ್ ಆಫ್ ತರೋದು. ಅವ್ರೇನು ಮಾಡೋರು, ಪಕ್ಕದ ಮನೆಯವ್ರಿಗೆ ಅವಾಗೆಲ್ಲ ಕ್ಲೋಸ್ ಇರ್ತಿದ್ವಲ್ಲ, ಅವ್ರೇನು ಮಾಡೋರು ಪಕ್ಕದ ಮನೆಗೆ ಫೋನ್ ಮಾಡಿ, ನಮ್ಮ ಮನೇಲಿ ಇಬ್ಬರದ್ದು ಫೋನು ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಫೋನ್ ಕೊಡಿ ಅಂತ ಅನ್ನೋರು. ಅವರು ಫೋನ್ ಮಾಡಿಬಿಟ್ಟು ನಮ್ಮ ಮನೇಲಿ ಫೋನ್ ಕೊಡಿ ಅನ್ನೋರು. ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಏನಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನೋರು. ಏನಿಲ್ಲಪ್ಪ ಚಾರ್ಜ್ ಖಾಲಿಯಾಗಿದೆ ಅಂತ ಸುಳ್ಳು ಹೇಳ್ತಿದ್ವಿ ನಾವು. रुको जरा सबर करो, बोला धक्का बुक्की नहीं करने का, आराम से लेने का. हाँ ಅಂದಿದ ತಕ್ಷಣ ಇಲ್ಲ ಹಿಂಗೆ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಕೊಡ್ತವ್ರೆ. ಒಂದು ರಿಸೀವ್ ಮಾಡ್ತಿರ್ಲಿಲ್ಲ ಇವರು, ವಾಪಸ್ ಸುಮ್ಮನೆ ಮಿಸ್ ಕಾಲ್ ಕೊಡೋದು. ನಾನು ಫೋನ್ ಮಾಡ್ತಿದ್ದೆ, ಇವ್ರು ಏನು ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಆಮೇಲೆ ಫೋನು ಮೆಸೇಜ್ ಹಾಕ್ತಿದ್ದೆ, ಫೋನ್ ರಿಸೀವ್ ಮಾಡು ಅಂತ. ಅವಾಗ ಫೋನ್ ರಿಸೀವ್ ಮಾಡೋರು. ಏನಕ್ಕೆ ಫೋನ್ ಮಾಡ್ತೀಯಾ ಅಂತ ಕೇಳ್ತಿದ್ದೆ ನಾನು. ಇವರು ಒಂದೇ ಒಂದು ಆನ್ಸರ್ ಹೇಳ್ತಿದ್ದು, ನನ್ನ ಫೋನು ನನ್ನಿಷ್ಟ. ಆಯ್ತಪ್ಪ, ನನ್ನ ಫೋನು ನಿನ್ನಿಷ್ಟ. ನನ್ನ ಫೋನ್ಗೆ ಯಾಕೆ ಮಾಡ್ತೀವಿ, ಬೇರೆಯವ್ರ ಮೇಲೆ ಟಾರ್ಚರ್ ಕೊಡುವಂತಿದ್ದೆ. ಟಾರ್ಚರ್ ಕೊಡೋ ಅಂದಿದ ತಕ್ಷಣ ಇವ್ರೇನು ಅನ್ನೋರು, ನಂಬರ್ ಇರ್ತಿತ್ತು ಅದಕ್ಕೆ ಫೋನ್ ಮಾಡ್ತೀನಿ ನಾನು ನಿನ್ನ ನಂಬರ್ಗೆ ಅಂತ ಅನ್ನೋರು ಇವರು. ಅಂದಿದ ತಕ್ಷಣ ನನಗೆ ಎಷ್ಟು ಸಿಟ್ಟು ಬರೋದು ಅಂದರೆ, ಡೈರೆಕ್ಟ್ ಆಗಿ ನಿಜವಾಗ್ಲೂ ಅವ್ರ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋಣ ಅನ್ನಷ್ಟು ರೇಂಜಿಗೆ ನನಗೆ ಕೋಪ ಬಂದ್ಬಿಟ್ಟಿತ್ತು. ಆಮೇಲೆ ಇನ್ನೇನು ನಮ್ಮಪ್ಪ ಸಾಯಂಕಾಲ ಬರೋರು ಆಫೀಸಿಂದ. ಬಂದ್ಮೇಲೆ ಏನನ್ನೋರು, ಏನು ಫೋನ್ ಮಾಡ್ತಾವ ಅವ್ನು ಅಷ್ಟು ಸತಿ ಅಂತ. ಅಂದ್ರೆ ನಮ್ಮ ಅಪ್ಪನ ನೆನಪಿರ್ತಿರ್ಲಿಲ್ಲ. ಮತ್ತೆ ಸಮಾಚಾರ ನಮ್ಮ ಅಪ್ಪನಿಗೆ ನೆನಪಿರ್ತಿರ್ಲಿಲ್ಲ. ಇವರು ಅದೇ ಟೈಮ್ಗೆ ಕಾಲ್ ಮಾಡೋರು. ಅವಾಗ ಯಾರ್ದು ಫೋನು ಅನ್ನೋರು. ಇಲ್ಲ ಇವ್ರದ್ದೇ ಅಂತ ಹೇಳ್ತಾ ಇದ್ದೆ ನಾನು. ಅಂತ ಅಂದಿದ ತಕ್ಷಣ ನಮ್ಮಪ್ಪ ಪದೇ ಪದೇ ಏನಕ್ಕೆ ಕಾಲ್ ಮಾಡ್ತಾನ ಅವ್ನು ನಿನಗೆ ಅಂತ ಕೇಳೋರು. ಅದು ಏನಕ್ಕೆ ಅಂತ ನಮ್ಮ ಅಮ್ಮನಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು, ನಮ್ಮ ಅಪ್ಪನಿಗೆ ಹೇಳಿರ್ಲಿಲ್ಲ ನಾವು. ನಾನೇನಂತಿದ್ದೆ ಅವಾಗ ಪೈಸಾ ಕಾಲ್ ಅಲ್ವಾ, ಎಷ್ಟು ಸೆಕೆಂಡ್ ಲೆಕ್ಕಕ್ಕೆ ಅವಾಗ ಇವ್ರದ್ದು ಕೀಪ್ಯಾಡ್ ಮೊಬೈಲು. ನಿಜ ಹೇಳ್ತೀನಿ 100 SMS ಸಾಲ್ತಿರಲಿಲ್ಲ. ಆಮೇಲೆ ಇನ್ನೊಂದು 2 ಸಿಮ್ ತಗೊಂಡಿದ್ವಲ್ಲ, ಅದನ್ನ ಏನಾದ್ರು 100 SMS ಖಾಲಿ ಆಗಿದ ತಕ್ಷಣ ಪೋರ್ಟ್ ಅಂತ ಅದಲ್ಲ 2 ಸಿಮ್, ಆ ಸಿಮ್ ತೆಗೆದು ಈ ಸಿಮ್ ಹಾಕೊಂಡು ಮತ್ತೆ ಅದನ್ನ ಕಳ್ಸೋದು. ಪೋರ್ಟ್ ಅಂತ ಕಳಿಸ್ಬಿಡೋದು. ಪೋರ್ಟ್ ಅಂತ ಕಳ್ಸಿದ ತಕ್ಷಣ ಮತ್ತೆ 100 SMS ಫ್ರೀ ಕೊಡೋರು. ನಿಜ ಹೇಳ್ತೀನಿ 200 SMS ಸಾಲ್ತಿರ್ಲಿಲ್ಲ. ಆಮೇಲೆ ನಮ್ಮಪ್ಪ ಅನ್ನೋರು ಪದೇ ಪದೇ ಏನು ಕಾಲ್ ಮಾಡ್ತಾನೆ ಅಂತ ಅನ್ನೋರು. ನಾನು ಅಂತಿದ್ದೆ ಕರೆನ್ಸಿ ಅವನು ಫೋನ್ ಮಾಡ್ತಾನೆ, ಸುಮ್ಮನೆ ನನಗೇನು ಪ್ರಾಬ್ಲಮ್ಮು, ಅವ್ನ ಮನೆಗೆ ಕೂತ್ಕೊಂಡು ಟೈಮ್ ಪಾಸ್ ಆಗ್ತಾನಂತೆ, ಫೋನ್ ಮಾಡ್ಬಿಟ್ಟು ನಂಗೆ ಟಾರ್ಚರ್ ಕೊಡ್ತಾವನೆ ಅಂತ ನಾನು ಅಂತ ಅಂದೆ. ಅಂದಿದ ತಕ್ಷಣ ನಮ್ಮಪ್ಪ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನಾಗೋದ್ರು. ಇದನ್ನ ನಾವು ಸೀರಿಯಸ್ ಆಗೇ ತೊಗೊಂಡಿಲ್ಲ. ಸುಮಾರು ಒಂದು 2 ತಿಂಗಳೇನೋ ಸೀರಿಯಸ್ ಆಗೇ ತೊಗೊಂಡಿಲ್ಲ. ಇದೇ ಥರನೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದೀವಿ. ಆಮೇಲೆ ಲಾಸ್ಟ್ಗೆ ಒಂದು ಟೈಮು ನಾನು ಸೀರಿಯಸ್ ಆಗಿ ಕೇಳೇಬಿಟ್ಟೆ, ಏನಕ್ಕೆ ಫೋನ್ ಮಾಡ್ತಿದ್ರೆ ಎಷ್ಟು ಸತಿ ಅಂತ. ಇಲ್ಲ ಇದೇ ಥರ ಅಂತಂದ್ರು. ಮತ್ತೆ ಟೈಮ್ ಪಾಸ್ ಗೀಮ್ ಪಾಸ್ ಅಂದ್ರೆ ಹುಡ್ಕೊಂಬಂದು ಮಾಡಿದ್ದೀನಿ ನಾನು ಅಂತ ಹೇಳಿದ್ದೀನಿ. ಇಲ್ಲ ಸೆಕೆಂಡ್ ಟೈಮ್ ಸೀರಿಯಸ್. ಸೆಕೆಂಡ್ ಟೈಮ್ ಸೀರಿಯಸ್. ಫಸ್ಟ್ ಟೈಮ್ ಟೈಮ್ ಪಾಸ್. ಸೆಕೆಂಡ್ ಟೈಮು ಒಪ್ಕೊಳ್ಳೋ ಬೇಡ ಅಂತ. ಇದು 3rd ಟೈಮು. ರಿಜೆಕ್ಟ್ ಮಾಡ್ತಿದ್ದಿ. ಮತ್ತೆ ನಾನು ಬ್ರೇಕಪ್ ನನ್ಗೇನಂದ್ರೆ ಊರ್ ಕಡೆ ಮದ್ವೆ ಆಗ್ಲೇಬಾರ್ದು ಅನ್ಸ್ಬಿಟ್ಟಿತ್ತು ನನಗೆ. ಕರೆಂಟ್ ಒಂದು ಇದಿತ್ತು. ಆಮೇಲೆ ನನಗೆ ಏನಂದ್ರೆ ರೊಟ್ಟಿ ಮಾಡಕ್ ಬರ್ತಿರ್ಲಿಲ್ಲ. ನನಗೆ ಅಡುಗೆ ಅಂದ್ರೆ ನಿಜವಾಗ್ಲೂ ಏನಂದ್ರೆ ಏನು ಬರ್ತಿರ್ಲಿಲ್ಲ. ಹಾಗಾಗಿ ಒಪ್ಕೋಬಾರ್ದಪ್ಪ ಅಂತ ಹೇಳಿ ನಾನು ಫುಲ್ಲು ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಒಂದು ದಿವಸ ಕೇಳಿದ ತಕ್ಷಣ ಇಲ್ಲ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದರು. ಅಂದಿದ್ದ ಅಷ್ಟೇ ತಕ್ಷಣ ಸರಿ ಬಿಡು ಅಂತ ಹೇಳಿ ಒಪ್ಕೊಂಡೆ.
ಒಪ್ಕೊಂಡಿದ ತಕ್ಷಣ ಯಪ್ಪ ಯಾಕಾದ್ರೂ ಒಪ್ಕೊಂಡು ಅನ್ಸ್ಬಿಟ್ಟಿತ್ತು ನನಗೆ. ಇವ್ರೇನ್ ಮಾಡಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡೋದು, ಸಾಯಂಕಾಲ ಫೋನ್ ಮಾಡಿದ್ರೆ 6 ಗಂಟೆಗೆ ಟೆರಸ್ ಮೇಲೆ ಓದೋಳು, 9 ಗಂಟೆಗೆ ಬರ್ತಿದ್ದೆ. ನಮ್ಮಮ್ಮ ಅನ್ನೋರು, ನೀನು ಟೀ ಕುಡ್ದು ಊಟ ಮಾಡ್ಬಿಟ್ಟು ಒಂದೇ ಸತಿ ಹೋಗ್ಬಿಡು, ಆಮೇಲೆ ಒಂದು 12-1 ಗಂಟೆಗೆ ಬರುವಂತಂತ ನಮ್ಮಮ್ಮ ಕರೆದು ಹಾಕೋರು. ಅಷ್ಟು ಫೋನಲ್ಲಿ ಮಾತಾಡ್ತಿದ್ವಿ. ಇನ್ನು ಅದೆಲ್ಲ ಆಯಿತು. ಅದೆಲ್ಲ ಆದ್ಮೇಲೆ ಹೌದು ಏನಕ್ಕೆ ಒಪ್ಕೊಂಡ್ರಿ, ಇದುವರೆಗೂ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಏನಕ್ಕೆ ಒಪ್ಕೊಂಡ್ರು ಅಂತ. ನನ್ನ ಏನಕ್ಕೆ ಒಪ್ಕೊಂಡ್ರಿ ಇವಾಗಾದ್ರೂ ಹೇಳು, ಸತ್ಯವಾದ ಮಾತು. ಏನಲ್ಲ, ನಮಗೂ ಕೆಲಸ ಮುಗಿಸಿದ್ದಿಲ್ಲ, ನಮ್ಗೆ ಯಾರು ಹೆಣ್ಣು ಕೊಡೋದಿಲ್ಲ. ಹೆಂಗೋ ಮಾವನ ಮಗಳು ಹೊರಗಡೆ ಯಾರು ಕೊಡ್ತಿದ್ರು, ನಮ್ಗೆ ಸ್ವಾದ್ರ ಮಾವನ ಮಗಳು ಮಾಡ್ಕೊದ್ರು. ಇವ್ರಿಗೆ ಹೆಂಗ್ ಗೊತ್ತಾ, ಹೊರಗಡೆ ಹೋದ್ರೆ ರಿಜೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಒಳಗಡೆ ಕೆಲಸ ಇದ್ದಿಲ್ಲ, ಏನಿದ್ದಿಲ್ಲ. ಯಾರು ಒಪ್ಪು ಮಾವನ ಮಗಳಾದ್ರೆ ಹೆದರ್ಸಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮಪ್ಪ ಅವಾಗ ಚೌಕ್ ಕೊಡೋರು ಇವ್ರಿಗೆ. ಏನಂತ, ಡಾಕ್ಟರ್ ಸಂಬಂಧ ಬಂದಿದೆ, ಪೊಲೀಸರ ಸಂಬಂಧ ಬಂದಿದೆ, ಆಮೇಲೆ ಇನ್ನೊಂದೇನು ಒಂದ್ ಸುಮಾರು 2-3 ಪ್ರಪೋಸಲ್ ಏನೋ ಬಂದಿತ್ತು. ಅದು ನಮ್ಮಪ್ಪ ಏನ್ ಮಾಡೋರು ಗೊತ್ತಾ, ಬೇಕಂತ ಫೋನ್ ಮಾಡ್ಬಿಟ್ಟು ನಮ್ಮ ತಾತಂಗೆ ಈ ತರ ಪ್ರಪೋಸಲ್ ಬಂದಿದೆ ಅಂತ ಒಪ್ಕೊಂತಾರೆ ಕೇಳು ಅಂತ. ನಮ್ಮ ಅಪ್ಪನ ಡೈರೆಕ್ಟಾಗಿ ಕೇಳ್ತಿರ್ಲಿಲ್ಲ, ಇಂಡೈರೆಕ್ಟಾಗಿ ಕೇಳೋಕ್ಕೆ ಇದು ಮಾಡೋರು. ಇವ್ರಿಗೆ ವಿಷಯ ಗೊತ್ತಾಗದ ಅವಾಗೇನೆ. ಮಾರನೇ ದಿವಸ ಫೋನ್ ಮಾಡಿಬಿಟ್ಟು, ನಾನು ಇಷ್ಟು ದಿನ ಫೋನ್ ಮಾಡಿರ್ಲಿಲ್ಲ, ಮತ್ತೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂತಿದ್ದೆ. ಫೋನ್ ಮಾಡಿಬಿಟ್ಟು ಏನು ಅಂತ ಅಂತಿದೆ, ನಿಮ್ಮ ಅಪ್ಪನಿಗೆ ನಾನು ಇರೋದು ಕಾಣಿಸ್ತಾ ಇಲ್ವಾ, ಡಾಕ್ಟರ್ ಸಂಬಂಧ ಬಂದಿದೆ, ಪೊಲೀಸರ ಸಂಬಂಧ ಬಂದಿದೆ ಅಂತ ಹೇಳಿ ಸುಮ್ಮನೆ ಚೌಕ್ ಕೊಡ್ತಾ ಇದ್ದಾನ ಅಂತ ಅಂದು ಏನಾದರೂ ಯಾರಿಗಾದ್ರು ಇವರು ಹೆಂಗ್ ಗೊತ್ತಾ, ಈ ಕಡೆ ಅದೇನೋ ಅಂತಾರಲ್ಲ ಕಂಪ್ಲೀಟಾಗಿ, ಈ ಕಡೆ ನಾನು ಕಮಿಟ್ ಆಗಿದ್ದೀನಿ ಅಂತಾನು ಹೇಳ್ತಾರ, ಈ ಕಡೆ ಬಿಡ್ತಾ ಇದ್ದೀನಿ ಅಂತಾನು ಹೇಳ್ತಾರ. ಒಂಥರ ಈ ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತೆ ಅನ್ನೋ ಜೀವನ. ಈ ಕಡೆ ಬಿಟ್ಕೊಡಕ್ಕೂ ಆಗ್ತಲ್ಲ, ಈ ಕಡೆ ಇಟ್ಕೊಳಕ್ಕೂ ಆಗ್ತಲ್ಲ, ಹಂಗಾಗ್ಬಿಟ್ಟಿತ್ತು. ಫೋನ್ ಮಾಡ್ಬಿಟ್ಟು ನನಗೆ ಬೈತಾ ಬಿದ್ದವ್ರೆ. ನಾನು ನಮ್ಮ ಅಪ್ಪನ ಗಂಡೆ, ನೀನು ಯಾಕಪ್ಪ ಸುಮ್ಮನೆ ಹೇಳ್ತೀಯಾ, ಅವ್ರು ನೋಡು ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳ್ತಾರ, ಅಲ್ಲಿ ಸುಮ್ಮನೆ ಇರುತ್ತೆ, ಸುಮ್ಮನೆ ತಲೆಯಲ್ಲಿ ಹುಳ ಬಿಡೋದು ನಿಮಗೆ. ಕೆಲಸ ಇದ್ದಿಲ್ಲ, ಏನಿದ್ದಿಲ್ಲ. ಅವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೆಲಸ ಇರಲಿಲ್ಲ ಅವಾಗ ಏನು ಅಂತಂದ್ರೆ ಇವರು TCH ಮಾಡಿದಾರಲ್ವಾ, ಅವಾಗ ಟೀ ಬ್ರೇಕ್ ತರ. ಆಮೇಲೆ ಕೆಲಸ ಇರ್ಲಿಲ್ವಲ್ಲ, ಹಾಗಾಗಿ ನಾವು ಎಲ್ಲಾರು ಅನ್ನೋರು ನಮ್ಮ ರಿಲೇಷನ್ ಅಲ್ಲಿ, ಅವ್ನ ಕೆಲಸ ಇಲ್ಲ ಏನಿಲ್ಲ, ಮದ್ವೆ ಮಾಡ್ಕೊಂಡು ಏನ್ ಮಾಡ್ತೀಯಾ ಅಂತ. ನಾವು ನಾನು ನಿಜವಾಗ್ಲೂ ಏನ್ ಅನ್ಕೊಂಡಿದ್ದೆ ಅಂತಂದ್ರೆ, ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಗಂಡು ಮಕ್ಳಿಲ್ಲ, ಇವಾಗ ಹೊರಗಡೆ ಮಾಡ್ಕೊಂಡ್ರೆ ಯಾವ ಥರ ಇರ್ತಾರೋ ಏನೋ ಅಂತ ನನಗೆ ಒಂದು ಸ್ವಲ್ಪ ಭಯ ಇತ್ತು. ಹಾಗಾಗಿ ರಿಲೇಷನಲ್ಲಿ ಒಪ್ಕೊಂಡ್ರೆ ಇವಾಗ ಗೊತ್ತಿರೋದೇ ಇರುತ್ತೆ, ಹೇಗಿದ್ರು ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ನಾನು ಹ್ಞೂ ಅಂತ ಒಪ್ಕೊಂಡ್ಮೇಲೆ ಇವ್ರಿಗೆ ಕೆಲಸ ಇಲ್ವಲ್ಲ, ನಮ್ಮ ಚಿಕ್ಕಪ್ಪದಿರು ಎಲ್ಲರೂ ಅನ್ನೋರು, ಕೆಲಸ ಇಲ್ಲ, ಏನಕ್ಕೆ ಮಾತಾಡ್ತೀಯ ಅಂತ. ನಾನು ಒಂದು ದಿವಸ ಹೇಳಿದೆ ಅವ್ರಿಗೆ, ನಿಮ್ಗೆ ಕೆಲಸ ಇಲ್ಲ ಏನಿಲ್ಲ ಅಂತಾರೆ, ಮತ್ತು ಹೆಂಗೆ ಮಾಡೋದು ಅಂತ. ಈಗ ಇದೇ ಥರ ಆದರೆ ಇವಾಗೇನೋ ಫೋನಲ್ಲಿ ಮಾತಾಡ್ತಾ ಇದ್ದೀವಿ, ನಡೆಯುತ್ತೆ, ಮುಂದೆ ಲೈಫ್ ಲೀಡ್ ಮಾಡೋದು ಹೇಗೆ ಅಂತ ನಾವೇನು ಡಿಸಿಷನ್ಗೆ ಬಂದ್ವಿ ಅಂತಂದ್ರೆ, ಈಗ ಬೆಂಗಳೂರಲ್ಲಿ ಸುಮಾರು ಜಾಬ್ಗಳ ಅಪರ್ಚುನಿಟಿ ಇದ್ದೇ ಇರುತ್ತೆ, ವೇಕೆನ್ಸಿ ಕಾಲ್ ಫಾರ್ಮ್ ಇದ್ದೇ ಇರುತ್ತೆ. ಅದಕ್ಕೆ ಹೋದ್ರೆ ಆಯಿತು ಯಾವ್ದಾದ್ರು ಒಂದು ಜಾಬ್ಗೆ. ಇಲ್ಲ ನಮ್ಮ ಅಪ್ಪನಿಗೆ ಹೇಳಿದೆ, ಸ್ವಲ್ಪ ಅಲ್ಲಿ ಕೌನ್ಸಿಲರ್ ಎಲ್ಲ ಪರಿಚಯ ಇದ್ದರು, ಅವ್ರಿಗೆ ಹೇಳಿ ಅಲ್ಲೆಲ್ಲಾದರೂ ಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಿ ಏನಾದರೂ ಕಳ್ಸೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಾನು ನಮ್ಮ ಅಪ್ಪ ಎಲ್ಲ. ಅವರು ಒಪ್ಕೊಂಡ್ರು. ಅದನ್ನೇ ನಾನು ಇವ್ರಿಗೆ ಹೇಳಿದೆ ಈ ಥರ ಅಂತ. ಹೇಳಿದ ತಕ್ಷಣ ಇವರು ಸರಿ, ಈಗ ಈ ಮಂತಲ್ಲಿ ಏನೋ ಹೇಳಿದ್ದಲ್ಲ, ಯುಗಾದಿ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು ಇವರು. ಯುಗಾದಿ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಇನ್ನು ಯುಗಾದಿ ಹಬ್ಬ ಬಂತು. ಅದೇ ಟೈಮ್ಗೆ ನಮ್ಮ ಮಾವ ತೀರ್ಕೊಂಡ್ಮೇಲೆ ಅವ್ರ ಕೆಲಸನೇ ಇವ್ರಿಗೆ ಬಂತಲ್ವ. ಆವಾಗ ಇಷ್ಟು ದಿನ ಒಂಥರ ಆದರೆ ಅದಾದ್ಮೇಲೆ ಒಂಥರ ನಮ್ಮದು ಲೈಫ್ ಒಂಥರ